ಗೊತ್ತಾಗ್ತದೆ. ಕಾಂಗ್ರೆಸ್ ಸತ್ಯೋ ಅಥವಾ ಬಿ ಜೆ ಪಿನ ಬೆಂಬಲಿಸುವಂಥ ಸುಲೇಬೆಲೆ ಸತ್ಯೋ ಅಥವಾ RSS ಬೆಂಬಲಿಸುವ ಸುಲೇಬೆಲೆ ಸತ್ಯೋ ಅವ್ರು ಜಗಕ್ಕೆ ಗೊತ್ತಾಗಲಿ ಅಂತೇಳಿ ಎಲ್ಲಿ ನೋಡೋಣ ಏನು ಮಾಡ್ತಾರೆ. ಬಟ್ ಈಗಂತೂ ಏನಪ್ಪ ಅಂತಂದ್ರೆ ಅವ್ರಿಗೆ ಮತ್ತೆ ಸರಿನೂ ಕೊಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸುಳ್ಳು ಹಾಗೂ ಬಿಸಿ ಬೀಜ ಬಿತ್ತುವ ಕೆಲಸ ಮಾಡೋದಿರಲಿ, ದಯವಿಟ್ಟು ನೀವು ಮಾಡಬೇಡ್ರಪ್ಪ, ಅದನ್ನು ಸತ್ಯ ಹೇಳ್ರಿ ಏನೂ ಇದ್ದರು, ಆದರೆ ಅದ್ರ ಜೋಡಿ ಸುಳ್ಳು ತೆರಿಸಿ ಹೇಳಕ್ಕೆ ಹೋಗ್ಬೇಡ್ರಿ, ಜನರನ್ನು ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಜಗಳ ಹಚ್ಚಕ್ಕೆ ಹೋಗ್ಬೇಡ್ರಿ, ಶಾಂತಿ ಇರಲಿ ಕರಾವಳಿ. ಹಿಂದೂ ಮುಸ್ಲಿಮ್ ಸತ್ತು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಹಿಂದೂ ಕ್ರಿಶ್ಚಿಯನ್ ಸತ್ತು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಹಿಂದೂ ಮುಸ್ಲಿಮ್ ಹಿಂದೂ ಕ್ರಿಶ್ಚಿಯನ್ ಮಾಡೋದು ನಿಮ್ಮ ಮೊದಲು ಧರ್ಮ ಅದ. 80-20 ಆಡ್ತಾ ಬಂದಿದ್ರಿ. ಅದರಲ್ಲೂ ನಿಮ್ಮ ಆರಾಧ್ಯ ದೈವ ಆದಿತ್ಯನಾಥ ಅವರಾಗಿರ್ಬೋದು, ಯೋಗಿ ಆದಿತ್ಯನಾಥ, ಜೊತೆಗೆ ನಿಮ್ಮ ಏನಪ್ಪ ಅಂದ್ರೆ ಬಜರಂಗ ದಳ, ಎಲ್ಲ ಒಂದು ಸಂಘ ಪರಿವಾರದ ಲೀಡರ್ ನಿಮ್ಗೆ ಆದರ್ಶರು. ಅದಕ್ಕೆ ನೀವು ಅಲ್ಲಿ ಅಂಥ ಜನರಲ್ಲಿ ಒಂದು ಏನಪ್ಪ ಜಾತಿ ವೈಷಮ್ಯವನ್ನು ಧರ್ಮದ ವೈಷಮ್ಯವನ್ನು ಬಿತ್ತಬೇಡ್ರಿ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಒಂದು ಕಾನೂನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಕಾಂಗ್ರೆಸ್ಸಿಗರು. ಇನ್ನು ಮೇಲೆ ಏನಾದರೂ ಸುಳ್ಳುಗಳನ್ನು ಹೇಳಿ ಅಪಪ್ರಚಾರ ಮಾಡಿ ಧರ್ಮದ ಹೆಸರಲ್ಲೇ ಜಾತಿ ಹೆಸರಲ್ಲೇ ಮಾಡಿದರೆ ಅವ್ರಿಗೆ 7 ವರ್ಷ ಶಿಕ್ಷೆ, 10 ಲಕ್ಷ ರೂಪಾಯಿ ದಂಡ ಅದುವರೆಗೆ ಕಟ್ಟುವಂಥ ಕಾನೂನು ತರೋ ಪ್ರಯತ್ನ ನಡೆಸಿದ್ದಾರೆ. ಇದನ್ನು ಯಾವ ರೀತಿಯಾಗಿ ವಿರೋಧ ಮಾಡ್ತಾರೆ, BJP ಅವರು ಏನು ಮಾಡ್ತಾರೆ ನೋಡೋರು. ಈಗಂತೂ ಮುಂಬರುವ ಈ ಒಂದು ಅಧಿವೇಶನದಲ್ಲಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಕಾನೂನು ಯಾವ ರೀತಿ ಆಗ್ಬೋದು, ಏನಾಗ್ಬೋದು, ಕಾನೂನು ಆದ ನಂತರ ಏನಾಗ್ಬೋದು ಅನ್ನೋದು ಈಗ ಚರ್ಚಾ ವಿಷಯ. ಅದೇನಲ್ಲಿ ಸುಲೇಬೆಲೆ ಅವರನ್ನ ಕರಾವಳಿ ಏರಿಯಾದಲ್ಲಿ, ಯಾಕೆ ಈಗಾಗಲೇ ಕರಾವಳಿ ಏರಿಯಾದಲ್ಲಿ ಮಾನಸಿಕವಾಗಿ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ಳಾರದ, ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ಳಾರ ಜನ ಭಾಳ